ನಮಸ್ಕಾರ ಗೆಳೆಯರೆ, ನಾನಿವತ್ತು ರಾಂಗ್ ಟರ್ನ್ ಪಾರ್ಟ್ 4 ದಿ ಬ್ಲಡಿ ಬಿಗಿನಿಂಗ್ಸ್ ಅನ್ನೋ ಒಂದು ಮೂವಿ ಬಗ್ಗೆ ನಿಮ್ಮ ಹತ್ರ ಇನ್ಫಾರ್ಮ್ ಮಾಡ್ತಿದ್ದೀನಿ. ಈ ಮೂವಿಲಿ ಜಾಸ್ತಿ ಅಡಲ್ಟ್ ಸೀನ್ಸ್ ಇದೆ ಮತ್ತು ಸ್ಲ್ಯಾಶರ್ ಸೀನ್ಸ್ ಇದೆ. ಇದೇ ಕಾರಣಕ್ಕೆ ನೀವು ಇಯರ್ಫೋನ್ಸ್ಗಳನ್ನು ಬಳಸಿ, ಇಲ್ಲ ಅಂತಂದ್ರೆ ನಿಮ್ಮ ಸಾವಿಗೆ ನಾನು ಜವಾಬ್ದಾರನಲ್ಲ. ಡೈರೆಕ್ಟ್ ಆಗಿ ಸ್ಟೋರಿ ಕಡೆ ಬರೋಣ ಫ್ರೆಂಡ್ಸ್. ಈ ಒಂದು ಮೂವಿಲಿ ಕೆಲವು ಸ್ನೇಹಿತರು ಸ್ನೋ ಇರೋ ಕಡೆ ಟ್ರಿಪ್ ಮಾಡಿರ್ತಾರೆ. ಸ್ನೋಲಿ ತುಂಬ ಎಂಜಾಯ್ ಮಾಡ್ತಾರೆ, ಟೈಮ್ನ ಸ್ಪೆಂಡ್ ಮಾಡ್ತಾರೆ. ಬಟ್ ಸ್ನೋ ಜಾಸ್ತಿ ಆಗ್ತಿರೋ ಕಾರಣದಿಂದ ತಮ್ಮ ಹೋಟ್ಲಿಗೆ ಹೋಗೋದಕ್ಕೆ ತುಂಬ ದೂರ ಇರುತ್ತೆ. ಇದೇ ಕಾರಣಕ್ಕೆ ತಮ್ಮ ಕಣ್ಣಿಗೆ ಕಂಡ ಒಂದು ಬಿಲ್ಡಿಂಗ್ಗೆ ಎಂಟ್ರಿ ಕೊಡ್ತಾರೆ. ಅಲ್ಲಿ ಯಾರು ಇರೋದಿಲ್ಲ. ಇದೇ ಕಾರಣಕ್ಕೆ ಡೋರ್ನ ಓಪನ್ ಮಾಡಿ ಒಳಗಡೆ ಹೋಗ್ತಾರೆ. ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಅದೊಂದು ಆಸ್ಪತ್ರೆ ಆಗಿತ್ತು ಅಂತ. ಇದು ಸಾಮಾನ್ಯವಾದ ಆಸ್ಪತ್ರೆ ಅಲ್ಲ, ಅವ್ರಿಗೆ ಗೊತ್ತಿರೋದು ಇಲ್ಲ. ನಂತರ ಆ ಒಂದು ಜಾಗದಲ್ಲಿ ಅವರು ಪಾರ್ಟಿ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ, ಅದನ್ನ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ರಾತ್ರಿ ಎಲ್ಲರೂ ಸುತ್ತಾಡ್ತಾ ಇರ್ತಾರೆ, ಆಸ್ಪತ್ರೆಯಲ್ಲಿ ಏನಾರು ಸಿಗ್ಬೋದಾ ಹಾಗೆ ಹೀಗೆ ಅಂತ. ಅವ್ರಿಗೊಂದು ಟೇಪ್ ರೆಕಾರ್ಡ್ ಸಿಗುತ್ತೆ ಫ್ರೆಂಡ್ಸ್. ಆ ಒಂದು ಟೇಪ್ ರೆಕಾರ್ಡ್ರಲ್ಲಿ ಒಂದು ವಿಡಿಯೋ ಇರುತ್ತೆ. ಆ ವಿಡಿಯೋನ ಒಂದು ಥಿಯೇಟರ್ ಸ್ಕ್ರೀನ್ ನಲ್ಲಿ ಹಾಕಿ ನೋಡಿದಾಗ ಗೊತ್ತಾಗುತ್ತೆ ಅದೊಂದು ಹುಚ್ಚಾಸ್ಪತ್ರೆ ಆಗಿತ್ತು ಅಂತ. ಸಾಮಾನ್ಯವಾದ ಹುಚ್ಚಾಸ್ಪತ್ರೆ ಅಲ್ಲ, ಭಯಂಕರವಾದ ಹುಚ್ಚಾಸ್ಪತ್ರೆ, ವಿಚಿತ್ರವಾದ ಹುಚ್ಚಾಸ್ಪತ್ರೆ. ಅಲ್ಲಿ ಬಹಳಷ್ಟು ಟಾರ್ಚರ್ ಮಾಡಿರುವಂತ ವಿಡಿಯೋಸ್ಗಳನ್ನ ಇವರು ನೋಡ್ತಾರೆ. ಭಯಂಕರವಾಗಿರುತ್ತೆ. ಇದನ್ನ ನೋಡಿದ್ಮೇಲೆ ಭಯ ಆಗುತ್ತೆ, ಗಾಬರಿ ಆಗುತ್ತೆ, ಅಚ್ಚರಿ ಆಗುತ್ತೆ. ನಂತರ ಎಲ್ಲರೂ ಮಲ್ಕೋಣ ಅಂತ ಮಲ್ಕೊಳಕ್ ಹೋಗ್ತಾರೆ. ನಮ್ಮಲ್ಲಿ ಒಬ್ಬ ಫ್ರೆಂಡ್ ಇದ್ದೇ ಇರ್ತಾನೆ, ಮಾಡೋದಕ್ಕೆ ಬೇರೆ ಕೆಲಸ ಇರೋದಿಲ್ಲ. ಅಂತ ಫ್ರೆಂಡ್ಸು ಇವರಲ್ಲೊಬ್ಬ ಇದ್ದ, ತಿರ್ಗಾಡ್ತಾ ಇರ್ತಾನೆ. ಬಟ್ ಅದೇ ಒಂದು ಆಸ್ಪತ್ರೆಯಲ್ಲಿ 3 ಜನ ಕ್ಯಾನೆಬಲ್ಸ್ ಇರ್ತಾರೆ. 5 ವರ್ಷಗಳಿಂದ ಅದೇ ಜಾಗದಲ್ಲಿ ವಾಸಿಸ್ತಿರ್ತಾರೆ. ಈ ಫ್ರೆಂಡ್ಸ್ಗಳಿಗೆ ಅದು ಗೊತ್ತೇ ಇಲ್ಲ. ಡೈರೆಕ್ಟ್ ಆಗಿ ಬಂದ್ಬಿಟ್ರು. ಆ ಕ್ಯಾನಬಲ್ಸ್ಗಳಿಗೆ ಇವರನ್ನ ನೋಡಿದ ಕೂಡಲೇ ಬಿರಿಯಾನಿ, ಕುಷ್ಕಾ, ಕಬಾಬ್, ಚಿಕನ್, ತಂದೂರಿ ಎಲ್ಲ ನೆನಪಾಗುತ್ತೆ. ಇನ್ನೇನು ಆ ಓಡಾಡ್ತಿರೋ ವ್ಯಕ್ತಿನ ಹಿಡ್ಕೊಂಡು ಅವನಿಗೆ ಟಾರ್ಚರ್ ಮಾಡಿ ಕಚಕ್ ಕಚಕ್ ಅಂತ ಕಟ್ ಮಾಡಿ ಒಂದು ಕುಕ್ಕರಲ್ಲಿ ನೀರು ಹಾಕಿ ಅವನ ದೇಹದ ಭಾಗಗಳ ತುಂಡನ್ನು ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಟೊಮೊಟೊ, ಉಪ್ಪು, ಉಪ್ಪಿನಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ತಿನ್ನೋದಕ್ಕೆ ಶುರು ಮಾಡ್ತಾರೆ. ತುಂಬಾನೇ ಭಯಂಕರವಾಗಿರುತ್ತೆ, ನಾನು ಈಗಲೇ ಹೇಳ್ತಿದ್ದೇನೆ. ನಂತರ ಆ ಒಬ್ಬ ಕಳೆದೋಗಿರೋ ಫ್ರೆಂಡ್ಸ್ನ ಹುಡ್ಕೋದಕ್ಕೆ ಅಂತ ಇನ್ನ ಮಿಕ್ಕ ಫ್ರೆಂಡ್ಸ್ ಹೋಗ್ತಾರೆ. ಹೋಗಿ ನೋಡ್ತಿರ್ತಾರೆ, ಒಂದು ಹುಡುಗಿನ 3 ಜನ ಕ್ಯಾನೆಬಲ್ಸ್ ಹಿಡ್ಕೊಂಡ್ಬಿಡ್ತಾರೆ. ಫ್ರೆಂಡ್ಸ್ಗಳು ನೋಡಿ ತುಂಬಾನೇ ಗಾಬರಿ ಆಗುತ್ತೆ. ಒಬ್ಬ ಬಾಯ್ ಫ್ರೆಂಡ್ ಕಾಪಾಡೋದಕ್ಕೆ ಬರ್ತಾನೆ, ಬಟ್ ಆಗೋದಿಲ್ಲ ಫ್ರೆಂಡ್ಸ್. ತಲೆ ಕಚಕ್. ಇನ್ನೇನು ಎಲ್ಲರೂ ಭಯ ಪಟ್ಕೊಂಡು ಹೋಗ್ತಾರೆ. ಬಟ್ ಆ ಮೊದಲನೇನಿದ್ನಲ್ಲ ಅವನಿನ್ನ ಸಾಯಿಸಿರ್ಲಿಲ್ಲ, ಟಾರ್ಚರ್ ಮಾಡ್ತಿದ್ರು. ಟಾರ್ಚರ್ ಮಾಡಿಸಿ ಕಿರಿಚ್ತಾ ತನ್ನ ಸ್ನೇಹಿತ, ಕಾಪಾಡಿ 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 ಅಂತ. ಇನ್ನೇನು ಮಿಕ್ಕ ಫ್ರೆಂಡ್ಸ್ ಅವನ ವಾಯ್ಸ್ಗಳನ್ನ ಕೇಳಿ ಇವನನ್ನ ಕಾಪಾಡಬೇಕು ಅಂತ ಹೋಗ್ತಾರೆ. ನಿಜ ಹೇಳಿ ಫ್ರೆಂಡ್ಸ್, ಆ ಫ್ರೆಂಡ್ಸ್ಗಳು ಆ ಕ್ಯಾನಬಲ್ಸ್ ಇಂದ ತಪ್ಪಿಸ್ಕೊಳ್ಳೋದಕ್ಕಾಗುತ್ತಾ? ಹೇಗೆ ತಪ್ಪಿಸ್ಕೊಳ್ತಾರೆ? ಈ ಮೂವಿನ ನೀವು ಕಂಪ್ಲೀಟ್ ಆಗಿ ನೋಡಿ. ಮೂವಿ ಮಾತ್ರ ಭಯಂಕರವಾಗಿದೆ. ಮತ್ತಷ್ಟು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಲ್ಲ. ನಾನೇ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ಮೂವಿ ನೋಡುವಂಥ ಒಂದು ಇಂಟ್ರೆಸ್ಟ್ ನಿಮಗೆ ಬರೋದಿಲ್ಲ. ಮೂವಿ ಮಾತ್ರ ತುಂಬಾನೇ ಭಯಂಕರವಾಗಿದೆ. ಇದೇ ಕಾರಣಕ್ಕೆ ದಯವಿಟ್ಟು ಇಯರ್ಫೋನ್ಸ್ಗಳನ್ನು ಬಳಸಿ, ಹಾಗೆ ಡೋರ್ನ ಲಾಕ್ ಮಾಡ್ಕೊಂಡು ನೋಡಿ. ಯಾಕೆ ಅಂತ ಗೊತ್ತಿದೆ. ನನ್ನ ವಿಡಿಯೋ ನೋಡ್ತಿದ್ದೀರಾ ಅಂದರೆ ನೀವು ಇಯರ್ಫೋನ್ಸ್ಗಳನ್ನು ಬಳಸಲೇಬೇಕು. ಬರ್ತೀನಿ ಫ್ರೆಂಡ್ಸ್. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಬಟನ್ನ ಅಮುಕಿ. ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಅಷ್ಟೇ ತಾನೆ, ಇನ್ನೇನೂ ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ನನಗೋಸ್ಕರ ಕಾಯಬೇಡಿ, ನನಗೋಸ್ಕರ ಯಾವತ್ತೂ ಕಾಯಬೇಡಿ. ನಾನೇ ಬರ್ತೀನಿ.